ಪೈನಾಪಲ್ ಗಿಡ ಹಚ್ಚಾಕತ್ತೀನಿ ನೋಡ್ರಿ. ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ ಆ ಗಿಡನ ಹೆಂಗೆ ಹಚ್ಚೋದು ಅಂತಂದು. ಗೊತ್ತಿದ್ದವರು ಇಗ್ನೋರ್ ಮಾಡಿರಿ, ಯಾರಿಗೆ ಗೊತ್ತಿಲ್ಲ ಹೇಳ್ಕೊಡ್ತೀನಿ ಬರ್ರಿ. ಇದು ನೋಡ್ರಿ ನಮಗೆ ಗೊತ್ತೈತಿ ಮಮ್ಮಿ ಇಷ್ಟು ಕಷ್ಟಪಡಾಕರು ಆದರೂ ಬಂದುಬಿಡ್ತು. ಓ ಮೈ ಗಾಸ್, ಯಾವ್ದ್ರದ್ದು ಗಿಡಮ್ಮ ಅದು? ಕಸ ಅನ್ನೋದು. ಮಳೆಗಾಲ ಅಲ್ರಿ, ಕಸ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿತ್ತು. ನಾನಿಲ್ಲೇ ಪೈನಾಪಲ್ ಗಿಡ ಹಚ್ಚಕ್ಕೆ ಎಷ್ಟು ಬೇಕು ಅಷ್ಟು ಕ್ಲೀನ್ ಮಾಡ್ಕೊಡೀನಿ. ಸೊಳ್ಳೆ ಸಿಕ್ಕಾಪಟ್ಟೆ ಇದ್ವು. ಈಗ ನೋಡ್ರಿಲ್ಲೇ ಮೇಲಿಂದ ಪೈನಾಪಲ್ ಗಿಡದ ಮೇಲೆ ಈ ಥರ ಏನು ಕ್ರೌನ್ ಇರುತ್ತಲ್ರಿ ಜುಟ್ಟು, ಇದನ್ನ ಕಿತ್ತ ಇಡ್ಬೇಕ್ರಿ. ಎಲೆ ಎಲ್ಲ ತೆಗೆದು ನೀರೊಳಗೆ ಇಡ್ಬೇಕ್ರಿ. ಇದನ್ನು ಅಂದರೆ ಹೊಸ ಬೇರು ಬರ್ತಾವೆ. ನಾನಿಲ್ಲೇ ಒಂದು ತೆಗೆದಿಟ್ಟಿದ್ದೆ. ಇಲ್ಲಾಂದರೆ ಈ ಥರ ಎಲೆ ಎಲ್ಲ ಕಿತ್ತು ನೀವು ಆವಾಗನ ಮಣ್ಣೊಳಗೆ ಹಾಕ್ಬೋದು. ನಾನೀಗ 2 ಥರ ಗಿಡನೂ ಇಲ್ಲೇ ಹಾಕಾಕತ್ತೀನಿ. ಒಂದು ಸ್ವಲ್ಪ ತೆಗೆದು ಈಗ ಗಿಡನ ಹಚ್ಚಾಕತ್ತೀನಿ ನೋಡ್ರಿ. ಹೊಸ ಬೇರು ಬಂದಿದ್ದು ಹಾಕೀನಿ, ಇನ್ನೊಂದು ಹಾಗೆ ಇಟ್ಟಿದ್ದು ಹಚ್ಚೀನಿ. ಒಂದು ಪಾಟ್ ಒಳಗೆ ಹಾಕೀನಿ ಒಂದು ಗಿಡನ. ಇವು ಇನ್ನೆರಡು ಇಲ್ಲೇ ನೆಲದೊಳಗೆ ಹಚ್ಚಾಕತ್ತೀನಿ ನೋಡ್ರಿ. ಇವನ್ನೆಲ್ಲ ಹಚ್ಚಿ ಮುಗಿಸಿದ ಮೇಲೆ ನಂದು ಸ್ವಲ್ಪ ಬಾಲ್ಕನಿ ಒಳಗೆ ಕೆಲಸ ಇತ್ತು ರೀ. ಅಲ್ಲೇ ಈಗ ಬಂದು ನೋಡ್ರಿ, ಇಷ್ಟ ಗಿಡ ಇಟ್ಕೊಂಡೀನಿ ಬಾಲ್ಕನಿ ಒಳಗೆ. ಸ್ಪಾಟ್ ಒಳಗಿನ ಮಣ್ಣು ಆಗಾಗ ಈ ಥರ ಸ್ವಲ್ಪ ಸಡ್ಲು ಮಾಡ್ತಿರ್ಬೇಕ್ರಿ, ಗಾಳಿ ಎಲ್ಲ ಆಡಬೇಕಲ್ಲ, ಹಾಗಾಗಿ ಗಟ್ಟಿ ಇರಬಾರ್ದದು. ಮೇಲಿನ ಮಣ್ಣು ಅಷ್ಟೇ ರೀ, ಕೆಳಗಡೆ ಬೇರೆ ಇರ್ತಾವೆ, ಹುಷಾರಾಗಿ ಮಾಡಬೇಕು. ಆಮೇಲೆ ನಾನು ಗಾರ್ಡನಿಗೆ ಈ ಕಟರ್ ಯೂಸ್ ಮಾಡ್ತೀನಿ ನೋಡ್ರಿ. ನಿಮಗೇನಾದರೂ ಇದ್ರದ್ದು ಲಿಂಕ್ ಬೇಕಂತಂದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ. ನಾರ್ಮಲ್ ಕತ್ರಿಲೆಲ್ಲ ಗಿಡ ಕತ್ತರಿಸಕ್ಕೆ ಹೋದ್ರೆ ಕಟ್ ಆಗಂಗೆ ಇಲ್ರಿ, ಹಾಗಾಗಿ ಇದು ಗಾರ್ಡನ್ ಕಟರ್ನ ನಾನು ತೊಗೊಂಡೇನಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ರೀ. ನಾನು ಬಾಲ್ಕನಿನ ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣತೈತೆ ನೋಡ್ರಿ. ನನ್ನ ಮಿನಿ ಗಾರ್ಡನ್ ಒಳಗೆ ಯಾವ್ಯಾವೆಲ್ಲ ಹೂವು ಅದಾವು ತೋರ್ಸಾಕತ್ತೀನಿ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಇಲ್ಲಿ ಒಂದು ಪಕ್ಷಿ ಐತ್ರಿ, ದಿನ ಒದರ್ತಿರ್ತೈತಿ ಇಲ್ಲಿ ಕುತ್ಕೊಂಡು. ಇದ್ರ ಹೆಸರು ಏನು ಇದು ಏನು ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ.